ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಾಕ್ ಆಗ್ಬೇಡಿ ಅತ್ತೆ, ಸೊಸೆಯರ್ ಬರೋದು ಯಾಕೆ ಹೇಳಿ? ಅತ್ತೆಗೆ ಸ್ವಲ್ಪ ರೆಸ್ಟ್ ಸಿಗ್ಲಿ ಅಂತ. ನಿಮ್ಗೊಬ್ರ ಇಬ್ರ ಸೊಸೆಂದ್ರು 3 ಜನ ಇದ್ದೀವಿ. ನೀವು ಕೆಲಸ ಮಾಡ್ತೀನಿ ಅಂದ್ರೆ ಬಿಟ್ಬಿಡ್ತೀವಾ? ಬಿಡಲ್ಲ, ನಾವೇ ಎಲ್ಲ ಮಾಡ್ತೀವಿ. ನೀವ್ಯಾಕೆ ಇದನ್ನೆಲ್ಲ ಮಾಡ್ಬೇಕು? ಇದು ನಮ್ಮನೆ, ನಾವ್ ನೋಡ್ಕೋತೀವಿ. ಇಲ್ಲಿ ನಾವಿರೋರ್ಗು ನಿಮ್ ಕೈಲಿ ಒಂದು ಹುಲ್ ಕಡ್ಡಿನೂ ಎತ್ತಿಡ್ಸಲ್ಲ. ಹುಲ್ ಕಟ್ಟಿ ಎತ್ತಕ್ಕೆ ನಾನೇನ್ ಗದ್ದೆಲ್ ಕೆಲಸ ಮಾಡ್ತಿಲ್ಲ. ಇಷ್ಟೆಲ್ಲ ಓವರಾಗಿ ಪ್ರೀತಿ ತೋರಿಸೋ ಅವಶ್ಯಕತೆ ಇಲ್ಲ. ಪ್ರೀತಿ ಕೊಡೋದು ನಮ್ ಕರ್ತವ್ಯ, ತಗೊಳ್ಳೋದು ಬಿಡೋದು ನಿಮ್ ಇಷ್ಟ. ಹೋಗ್ಲಿ ಬಿಡಮ್ಮ, ಅವ್ರು ಅಷ್ಟೊಂದು ಹೇಳ್ತಾ ಇದಾರಲ್ಲ. ಅಮ್ಮ, ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಸ್ವಲ್ಪ ಸುಮ್ಮನೆ ಇರು. ನಮ್ಮನೆ ವಿಷಯನ ನಾವೇ ಬಗೆಹರಿಸ್ಕೋತೀವಿ ಅಂತ ಇಂಡೈರೆಕ್ಟ್ ಆಗಿ ನಾವೆಲ್ಲ ಒಂದೇ ಮನೆಯವರಂತ ಹೇಳ್ತಿದ್ದೀರಾ ಅಲ್ವಾ ಅತ್ತೆ? ಯಾವ್ದು ನಮ್ಮನೆ? ಇದು ನಮ್ಮನೆ. ಆ ಮನೆಗೂ ನನ್ಗೂ ಯಾವ ಲಿಂಕು ಇಲ್ಲ. ಲೀಲಾ, ಯಾಕಮ್ಮ ಇಷ್ಟು ನಿಷ್ಠುರವಾಗಿ ಮಾತಾಡ್ತೀಯ? ತಪ್ಪು ಕಣಮ್ಮ. ತಪ್ಪ? ಅವ್ರ ಮನೆ ಯಜಮಾನ ಏಜೆ ನಮ್ಮನೆ ಬೀದಿಗೆ ಬಂದು ನಿನ್ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರಲ್ಲ, ಅದು ನಿಷ್ಠುರ ಅಲ್ವಾ? ಏನೋ ಆಗಿದ್ದ ಆಗೋಯ್ತಮ್ಮ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂತ ದೊಡ್ಡೋರು ಹೇಳಿದಾರಲ್ವಾ. ಏನೋ ಕೆಟ್ಟಗಳಿಗೆ ನಡಿಬಾರದು ನಡೀತು, ಅದನ್ನೇ ಇಟ್ಕೊಂಡು ಕೋಪ ಮಾಡ್ಕೊಂಡ್ರೆ ಹೇಗಮ್ಮ? ಅಪ್ಪ, ನಾನಿರೋದೇ ಹೀಗೆ. ನನಗೇನ್ ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ನೋಡಿ ಪ್ಲೀಸ್, ನೀವು ಮನೆಗೆ ಹೊರಟ್ಬಿಡಿ. ನನ್ನ ತಾಳ್ಮೆಗೂ ಮಿತಿ ಇದೆ. ನಮ್ ಪ್ರೀತಿಗೆ ಮಿತಿ ಇಲ್ಲ. ನನಗೆ ಕೋಪ ಬಂದ್ರೆ ಏನ್ ಬೇಕಾದ್ರೂ ಅಂದ್ಬಿಡ್ತೀನಿ. ನಾವು ತಾಳ್ಮೆಯಲ್ಲಿ ಏನ್ ಬೇಕಾದ್ರೂ ಬೈಸ್ಕೋತೀವಿ. ಇವಾಗ ಏನು ಹೋಗ್ತಿರೋ ಇಲ್ವೋ? ಹೋಗಲ್ಲ. ನೋಡು, ನಾನು ಕೊಟ್ಟ ಮಾತು ಇಟ್ಟು ಗುರಿ ಯಾವತ್ತೂ ತಪ್ಪೋಳಲ್ಲ. ಅದು ನಿನಗೂ ಚೆನ್ನಾಗಿ ಗೊತ್ತಿರಬೇಕು. ನಾನು ಕೇಳಿಸ್ಕೊಳ್ಳೋಳಲ್ಲ, ಹೇಳೋಳು. ನಾನು ಹೇಳೋದನ್ನು ನೀನು ಕೇಳಿಸ್ಕೋಬೇಕು ಅಂದರೆ ನಾನು ಹೇಳೋ ವಿಷಯ ಅಷ್ಟೇ ಖಡಕ್ಕಾಗಿರಬೇಕು. ನೋಡು, ರಣರಂಗದಲ್ಲಿ ಎಷ್ಟು ದಿನದಿಂದ ಯುದ್ಧ ನಡೀತಿದೆ ಅನ್ನೋದ್ರ ಮೇಲೆ ಯುದ್ಧ ಮಾಡ್ತಿರೋನ್ ಶಕ್ತಿ ಸಾಮರ್ಥ್ಯ ಗೊತ್ತಾಗುತ್ತೆ. ನಾನು ನಿನಗೆ ಕಾಲ್ ಮಾಡಿದ್ದೀನಿ ಅಂದಮೇಲೆ ನನ್ನ ಕೆಲಸ ಆಗಲೇಬೇಕು. ಅಭಿನ ಪ್ರೀತಿಸೋ ಜನರಿಂದನೇ ಲೀಲಾ ನಾಶ ಆಗಬೇಕು. ಎಷ್ಟು ಬೇಗ ಕೆಲಸ ಮುಗಿಸ್ತೀಯೋ ಅಷ್ಟು ಒಳ್ಳೆಯದು. ನೋಡ್ತಿದ್ದಂಗೆ ಗಲಾಟೆ ಎಬ್ಬಿಸ್ಬೇಕು. ಗುಂಪೊಳಗಿಂದ ಬಂದು ಮುಖಕ್ಕೆ ಮಸಿ ಬಳಿದು ಗುಂಪೊಳಗೆ ಹೊರಟೋಗ್ಬೇಕು. ಇಲ್ಲಿ ರಕ್ತ ಸುರಿಸೋನಿಗಿಂತ ಒಂದೇ ರಕ್ತ ಅನ್ನೋರಿಗೆ ಬೆಲೆ ಜಾಸ್ತಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಗುಂಪೊಳಗಿಂದ ಬಂದು ಕೆಲಸ ಮುಗಿಸಿ ಗುಂಪೊಳಗೆ ಸೇರ್ಕೊಂಡ್ಬಿಡ್ಬೇಕು. ಕೆಲಸ ಮುಗಿದ್ಮೇಲೆ ನೀನು ಎಷ್ಟು ಕೇಳಿದ್ಯೋ ಅಷ್ಟು ಹಣ ನಿನಗೆ ಸಿಗುತ್ತೆ. ಏನಿದು ಕೆಲಸ ಮುಗಿಸು ಅಂತ ಹೇಳ್ತಿಲ್ಲಲ್ಲ? ಏನಿರ್ಬೋದು ಇವಳು ಪ್ಲಾನ್? ಯಾರೇ ಹೇಳಿರ್ಬೋದು ಹೇಳಿದ್ದನ್ನ? ಪಪ್ಪಾಯ ಏನ ಬೇಕಿತ್ತ ಮೇಡಮ್? ಅಣ್ಣ ಇದೆಷ್ಟು? ಇದು 44 ಕೆಜಿ. ಟೋಟಲ್ ಎಷ್ಟಾಯ್ತಣ್ಣ? ಬಿಲ್ ಪೇ ಆಗಿದೆ. ಅಣ್ಣ, ನೀವು ಮರ್ತಿದ್ದೀರಾ ಅನ್ಸುತ್ತೆ. ನನ್ನ ಬ್ಯಾಗ್ಗೆ ತರಕಾರಿ ಹಾಕ್ಸ್ಕೊಳ್ಳೋವರೆಗೂ ದುಡ್ಡು ಕೊಡಲ್ಲ. ದುಡ್ಡು ಕೊಟ್ಟಾಗಿದೆ, ನೀವು ಆರಾಮಾಗಿ ಮನೆಗೆ ಹೋಗಿ. ನೀನು ಕೊಟ್ಟಿಲ್ಲ, ನಾನು ಕೊಟ್ಟಿಲ್ಲ. ಅಪ್ಪ ಏನಾದ್ರೂ ಕೊಟ್ಟಿರ್ಬೋದಾ? ಸರ್, ಅಪ್ಪ ಏನಾದ್ರೂ ಬಂದು ಕೊಟ್ರಾ? ಇಲ್ಲಮ್ಮ. ಏನಿವತ್ತು ಮಾರ್ಕೆಟಲ್ಲಿ ಫ್ರೀ ಕೊಡ್ತಿದ್ದೀರೋ ಹೇಗೆ? ನನಗೂ ಅರ್ಥ ಆಗ್ತಾ ಇಲ್ಲಮ್ಮ. ನಾನು ದಿನಸಿ ತಗೊಂಡೆ, ದುಡ್ಡೇ ತಗೊಳ್ಳಿಲ್ಲ. ಅಪ್ಪ, ನೀನು ಕೊಟ್ಟಿಲ್ಲ, ನಾನು ಕೊಟ್ಟಿಲ್ಲ. ದುಡ್ಡು ಯಾರು ಕೊಟ್ರು? ಪೇಮೆಂಟ್ ಯಾರು ಮಾಡಿದ್ದು?
ಇವ್ರದ್ದು. ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದಾರೆ. ಲೀಲಾ, ಕೋಪ ಮಾಡ್ಕೋಬೇಡಮ್ಮ. ಸುಮ್ಮನಿರಪ್ಪ, ನಿಂಗೆ ಗೊತ್ತಾಗಲ್ಲ. ಅಮ್ಮ ಜಾಗ ಬಿಡು. ಬೇಡ ಕಣೆ. ಅಮ್ಮ ಪ್ಲೀಸ್ ಜಾಗ ಬಿಡು. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಯಾವ್ದೂ ಇಲ್ಲ ಅಲ್ವಾ? ಅದನ್ನ ಯಾವ್ದು ಇಲ್ಲಿ ಕೇಳಕ್ ಹೋಗ್ಬೇಡಿ. ನಾವ್ ಅದಿಲ್ದೆ ಬೇರೆ ಎಲ್ಲೂ ಕಾಲೇ ಇಡಲ್ಲ. ನಮ್ ಪ್ರೀತಿ ಎಲ್ಲ ಅತ್ತೆಗೋಸ್ಕರ. ಯಾಕಂದ್ರೆ ಅಷ್ಟು ಇಷ್ಟ ನಿಮ್ ಕಂಡ್ರೆ. ನೀವ್ ಬರಲ್ಲ ಅನ್ಕೊಳ್ಳಿ, ನೀವೆಲ್ಲೇ ಹೋದ್ರು ನಿಮ್ಗಿಂತ ಮುಂಚೆ ಪೇಮೆಂಟ್ ಆಗಿರುತ್ತೆ. ನಿಮ್ ಕೈಲಿ ಏನು ಮಾಡ್ಸಕ್ ಬಿಡಲ್ಲ. ಈ ಪ್ರೀತಿ ಜಾಸ್ತಿ ಆದಾಗ ಸ್ವಾತಂತ್ರ್ಯ ಇರೋದಿಲ್ಲ ನೋಡಿ, ಆ ಟೈಪ್. ಏನು ಬ್ಲ್ಯಾಕ್ ಮೇಲಾ? ನೋ 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 ನೋ, ದಿಸ್ ಇಸ್ ಪ್ಯೂರ್ಲಿ ವೈಟ್ ಮೇಲ್. ಶಾಂತಿ ಪ್ರೀತಿಯಿಂದ ಕನ್ವಿನ್ಸ್ ಮಾಡ್ತಿರೋ ವೈಟ್ ಮೇಲ್. ನಾನು ಆ ಮನೆಗೆ ಬರಲ್ಲ ಅಂತ ಶಪಥ ಮಾಡಿದ್ದೀನಿ. ನಿಮ್ಮನ್ನ ನಾವು ಮನೆ ಕರ್ಕೊಂಡು ಹೋಗ್ತೀವಂತ ಶಬ್ದ ಮಾಡಿದೀವಿ. ನಂತರ ನಿಂತ್ಕೊಮ್ಮ. ಹೇಳಿಮ್ಮ. ಅದೇನೋ ಮಸಿ ಅಂತಿದ್ಯಲ್ಲ, ಏನಮ್ಮ ಅದು? ಹಾಗೇನಿಲ್ವಲ್ಲ. ಸುಳ್ಳು ಹೇಳ್ಬೇಡಮ್ಮ, ನಾನೇ ಕೇಳಿಸ್ಕೊಂಡಿದ್ದೀನಿ. ನಿನ್ ಬಾಯಿಂದ ಮಸಿ ಅನ್ನೋ ಪದ ಬಂತು, ಅದಕ್ಕೆ ನೇರವಾಗಿ ಕೇಳ್ತಿದ್ದೀನಿ, ಹೇಳು. ಅದು ನಿಮಗೆ ಬೇರೆ ಏನೋ ಅನ್ಸಿರ್ಬೇಕಮ್ಮ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬಿಡಿ. ಇಲ್ಲಮ್ಮ, ಜೀವನದಲ್ಲಿ ನನಗೆ ತುಂಬ ಅನುಭವ ಇದೆ. ಆ ಅನುಭವದಲ್ಲಿ ಏನು ಕೇಳಬಾರ್ದು ಏನು ಕೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳು, ಏನದು? ಅಲ್ಲಮ್ಮ, ಇನ್ನೊಬ್ರು ಮಾತಾಡೋದನ್ನ ಕತ್ ಕೇಳಿಸ್ಕೊಳ್ಳೋದು ತಪ್ಪು ಅನ್ನೋದೇ ನಿಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಅನುಭವದ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಇದೇನಾ ನಿಮ್ಮ ಅನುಭವ ಹೇಳ್ಕೊಟ್ ಪಾಠ? ಅಂತರ ಮಾ, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಕೋಪ ಎಲ್ಲ ಏನಿಲ್ವೋ. ಇವಳದೇನೋ ಮಸಿ ಅಂತಿದ್ಲು, ಏನು ಅಂತ ಕೇಳಿದೆ, ಅದಕ್ಕೆ ಏನೂ ಇಲ್ಲ ಅಂತ ವಾದ ಮಾಡ್ತಾ ಇದ್ದಾಳೆ. ಮಸೀನ ಏನಂತಾರ ಅದು? ಯಾಕೆ ನಗ್ತಾ ಇದೆಯಾ? ಅಮ್ಮ ಅಮ್ಮ ಅಲ್ಲಮ್ಮ, ವಯಸ್ಸಾದ್ಮೇಲೆ ಮನುಷ್ಯ ಏನೇನೋ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನಂತೆ. ನೀವು ಹಾಗೆ ಆಡ್ತಿದ್ದೀರಪ್ಪ. ಆ್ಯಕ್ಚುಲಿ ನನಗೆ ಆ್ಯಸಿಡಿಟಿ ಆಗಿತ್ತು. ಆ್ಯಸಿಡಿಟಿದು ಮೆಡಿಸಿನ್ ಬೇಕು ಅಂತ ಮೆಡಿಕಲ್ ಶಾಪ್ ಅವನ ಹತ್ರ ಕಾಲಲ್ಲಿ ಮಾತಾಡ್ತಿದ್ದೆ ಅಷ್ಟೆ. ಅದು ನಿಮಗೆ ಮಸಿ ಅಂತೆಲ್ಲ ಕೇಳಿಸ್ಬಿಟ್ಟಿದೆ. ಅಯ್ಯೋ ಒಳ್ಳೆ ಅಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.